ಸರ್, ಈಗ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿಯವರು ಪಾದಯಾತ್ರೆ ಮಾಡಿದ್ದಾರೆ. ಕೊಡ್ತಾರಾ ರಾಜೀನಾಮೆ? ಮೋಸ್ಟ್ಲಿ ಕೊಡ್ಬೋದೇನೋ ಗೊತ್ತಿಲ್ಲ. ಯಾಕೆ ಅಂದರೆ ಇವ್ರದ್ದು ಸರ್ಕಾರ ಬರೋಕ್ಕಿಂತ ಮುಂಚೆ ಇವ್ರಿಗೆ 50%, ಡಿ ಕೆ ಶಿವಕುಮಾರ್ 50%, ಸಿದ್ದರಾಮಯ್ಯ ಅವರು 50%. ಅಂದರೆ ಇಬ್ಬರು ಎರಡೂವರೆ ವರ್ಷ ಆಳಬೇಕು ಅಂತ ಆಗಿದ್ದು. ಈಗ ಸಿದ್ದರಾಮಯ್ಯಂದು ಸ್ವಲ್ಪ ತುಂಬ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗ್ತಾಯಿದೆ. ಇವಾಗ ಮೂಢ ಹಗರಣ ಬಂದಮೇಲಂತೂ ಆ್ಯಕ್ಚುಲಿ ಈಸ್ ಡೈರೆಕ್ಟ್ಲಿ ಇನ್ವಾಲ್ವ್ ಅಂತ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರು ಕಾಂಗ್ರೆಸ್ಸಿಗೆ ಮುಂಚೆಯಿಂದ ದುಡ್ದವರು. ಸೊ ಅವ್ರು ಇರೋದು ಭಾಳ ಉತ್ತಮ. ಜೊತೆಗೆ ನಮ್ಮ ಕೃಷ್ಣಪ್ಪ ಅವರು ಇದ್ದಾರೆ, ಎಲ್ಲ ಸೀನಿಯರ್ಸ್ ಎಲ್ಲ ಇರೋದ್ರಿಂದ ಒಂದು ಚಾನ್ಸು ಡಿ ಕೆ ಶಿವಕುಮಾರಿಗೆ ಕೊಟ್ಟು ನೋಡಿದ್ರೆ ಭಾಳ ಉತ್ತಮ ಅಂತ ಅನಿಸುತ್ತೆ. ಯಾಕೆಂದರೆ ಇದುವರೆಗೂ ಅವರು ಇ ಡಿ ಅರೆಸ್ಟ್ ಆದರೂ, CBI ಎಲ್ಲ ಎನ್ಕ್ವೈರಿ ಮಾಡಿದ್ರು, ಎಲ್ಲದರಿಂದ ನೀಟಾಗಿ ಹೊರಗಡೆ ಬಂದಿದ್ದಾರೆ ಅವರು, ಡಿ ಕೆ ಶಿವಕುಮಾರ್ ಅವರು. ಸೊ ನೆಕ್ಸ್ಟ್ ಟೈಮ್ ಈ ಒಂದು ಚಾನ್ಸ್ ಡಿ ಕೆ ಶಿವಕುಮಾರಿಗೆ ಕೊಟ್ಟರೆ ನೆಕ್ಸ್ಟ್ ಯಾವ ಥರ ಮುಂದುವರಿಯುತ್ತೆ ಅಂತೇಳಿ ನಾವು ಕಾದು ನೋಡ್ಬೋದು. ಹಾಗಾದರೆ ಬಿಜೆಪಿಯವ್ರ ಪಾದಯಾತ್ರೆ ಫಲಿಸುತ್ತಾ? BJP ಪಾದಯಾತ್ರೆ ಫಲಿಸಲೇಬೇಕು. ಯಾಕೆಂದರೆ ಅವರು ಆ್ಯಕ್ಚುಲಿ ಇವರು ಇದೇನೋ ಗೃಹ ಜ್ಯೋತಿ, ಅದು ಇವರು 2000 ಕೊಡೋದು ಮಂತ್ಲಿ, ಇದು ಗೃಹಲಕ್ಷ್ಮಿ, ಅವು ಇವು ಎಲ್ಲ ಮಾಡಿದ್ದಾರೆ. ಬಟ್ ಸರ್ಕಾರದಲ್ಲೇ ದುಡ್ಡಿಲ್ಲ. ರೋಡ್ಗಳು ಎಲ್ಲ ಕಡೆ ಕಿತ್ತೋಗಿದೆ, ಚಾರ್ಮಡಿ ಘಾಟ್ ಎಲ್ಲ ಕಡೆ ಕಿತ್ತೋಗಿದೆ, ಯಾವುದು ರಿಪೇರಿ ಆಗಿಲ್ಲ. ಒಂದೊಂದು ಮರ ಬಿದ್ದರೂ ಮನೆ ಮುಂದ್ಗಡೆ ಎತ್ತಾಕಕ್ಕೆ ಬಂದರೂ ಯಾರ್ಯಾರೂ ಬರೋರಿಲ್ಲ. ಕಂಪ್ಲೇಂಟ್ ಕೊಟ್ಟು 20 ದಿವಸ, 1 ತಿಂಗಳು, 2 ತಿಂಗಳು ಬಂದರೂ ಯಾರೂ ಬರೋಲ್ಲ. ಯಾಕೆಂದರೆ ಸರ್ಕಾರದ ದುಡ್ಡಿಲ್ಲ, ಕಾಂಟ್ರಾಕ್ಟ್ಗೆ ನಯಾ ಪೈಸಾ ಕೊಟ್ಟಿಲ್ಲ ಇವರು. ಅದೇ ಮೇಯ್ನ್ ಪ್ರಾಬ್ಲಮ್ಮು. ಅದು ಅಲ್ಲದೆ ದಿನ ಕುಡಿಯೋರಿಗಂತೂ ಸರ್ಕಾರಕ್ಕೆ ಇವಾಗ ಬೊಕ್ಸಕ್ಕೆ ಬರೋ ದುಡ್ಡು ಅಂದರೆ ಬರೀ ಅಬಕಾರಿ ಇಲಾಖೆಯಿಂದನೇ ಅಂದ್ಕೊಂಡ್ಬಿಟ್ಟಿದ್ದಾರೆ. BJP ಗೌರ್ಮೆಂಟ್ ಇದ್ದಾಗ 90 ರೂಪಾಯಿ ಇರೋ ಬೀರ್ ಬಾಟ್ಲು ಇವಾಗ 280 ರೂಪಾಯಿ ಮಾಡಿದ್ದಾರೆ. ನಾರ್ಮಲ್ ಕ್ವಾಟ್ರು 50 ರೂಪಾಯಿ ಇರೋದು ಇವಾಗ 40 ರೂಪಾಯಿ ಇದ್ದ 1 ಕ್ವಾಟ್ರು. ಯಡಿಯೂರಪ್ಪ ಇವರು ಎಲ್ಲ ಹೋಗಾದ್ಮೇಲೆ ಇವಾಗ ಸಿದ್ದರಾಮಯ್ಯ ಬಂದಮೇಲೆ ಅದು ಹೆಚ್ಚು ಕಮ್ಮಿ 115 ರೂಪಾಯಿ ಆಗಿದೆ ಒಂದೊಂದು ಕ್ವಾಟು. ದಿನ ಕುಡಿಯೋರ ಗತಿ ಏನು ಇವಾಗ? ಅದೊಂದರಿಂದನೇ ಸರ್ಕಾರಕ್ಕೆ ರೆವಿನ್ಯೂ ಬರಬೇಕು ಅನ್ನೋಂಗಿದ್ರೆ, ಜೊತೆಗೆ ಸೈಟ್ಗಳು, ನಾರ್ಮಲ್ ಸೈಟು, ಬಡವರು ಇವರು ಯಾರು ಒಂದು ಸೈಟ್ಗಳು ತೊಗೊಂಡ್ರೆ 20, 30, 30, 40, 10-15 ಸಾವಿರ ರೂಪಾಯಿ ರಿಜಿಸ್ಟ್ರೇಷನ್ ಆಗ್ತಾಯಿದೆ. ಇವಾಗ 1 ಲಕ್ಷ ಕೊಡಬೇಕು. ನಾರ್ಮಲ್ ಲೋಕಲ್ ಒಳಗೆ ಔಟ್ಸೈಡ್ ಬೆಂಗಳೂರು ಇಲ್ಲ ಔಟ್ಸೈಡ್ ಮೈಸೂರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ರೇ 1 ಲಕ್ಷ ರೂಪಾಯಿ ಬೇಕಾಗತ್ತೆ. 100 ರೂಪಾಯಿ ಇರೋದನ್ನು 500 ರೂಪಾಯಿ ಮಾಡಿಟ್ಟಿದ್ದಾರೆ ಎಲ್ಲರೂ. ಆ ದುಡ್ಡನ್ನು ತಂದು ಗೃಹಲಕ್ಷ್ಮಿ ಕೊಟ್ಟರೆ ಉಪಯೋಗ ಏನೂ ಇಲ್ಲ. ಮೊನ್ನೆ ಲಾಸ್ಟ್ ವೀಕೆಲ್ಲ ಮೈಸೂರಿಗೆ ಹೋಗ್ಬೇಕು, ಇಲ್ಲ ಶಿವಮೊಗ್ಗಕ್ಕೆ ಹೋಗ್ಬೇಕು, ಇಲ್ಲ ಯಾದಗಿರಿಗೆ ಹೋಗ್ಬೇಕು ಅಂದರೆ ಬೆಳಿಗ್ಗೆ ಬಸ್ಸಲ್ಲಿ ಕೂತ್ರೆ ಬರೀ ಲೇಡೀಸೇನೆ. ನಮಗೆ ದುಡ್ಡು ಕೊಟ್ಟು ಡಬಲ್ ದುಡ್ಡು ಕೊಟ್ಟರು, ಇವ್ರದ್ದು ರೇಟ್ ಜಾಸ್ತಿ ಮಾಡಿದ್ದಾರೆ, ಡಬಲ್ ದುಡ್ಡು ಕೊಟ್ಟರು, ಸೀಟು ಸಿಗಲ್ಲ, ಏನೂ ಇಲ್ಲ. ಇತ್ಲ ಕಡೆ ಮಂಗ್ಳೂರಿಗೆ ಹೋಗ್ಬೇಕು ಅಂತ ಮಂಗಳೂರು ಬಸ್ಸಲ್ಲಿ ಟ್ರೈನಿಗೆ ಹೋದರೆ ಟ್ರೈನ್ ಕ್ಯಾನ್ಸಲ್ಲು, ಬಸ್ಸಲ್ಲಿ ಹೋದರೆ ಬರೀ ಗೃಹಲಕ್ಷ್ಮಿಯವ್ರು ಲೇಡೀಸು. 300, 400, 500 ರೂಪಾಯಿ ಕೊಟ್ಟು ರೋಡು ಹಾಳಾಗಿ ಬಸ್ಸಲ್ಲಿ ನಿಂತ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ. ಏನು ಹೇಳ್ತೀರಾ ಇದಕ್ಕೆ? ಸಿದ್ದರಾಮಯ್ಯನವರೇ ಡೈರೆಕ್ಟಾಗಿ ಉತ್ತರ ಕೊಡಬೇಕು ಇದಕ್ಕೆಲ್ಲ. ಸರ್, ಈಗ ನೀವು ಹೇಳಿದ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಬಿಟ್ಕೊಡ್ಬೇಕು, ನಿಷ್ಠಾವಂತವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇಲ್ಲಿವರೆಗೂ ದುಡ್ದಿದ್ದಾರೆ ಅಂತ. ಡಿ ಕೆ ಶಿವಕುಮಾರ್ ಅವರು CM ಆಗೋಕ್ಕೆ ಬಿಡೋದಿಲ್ಲ, ಒಳಗೆ ಮಸಲತ್ತುಗಳು ನಡೀತಾವೆ ಅಂತ ಮಾತುಗಳು ಕೇಳಿಬರ್ತಾರೆ. ಸತ್ಯ. ಆ್ಯಕ್ಚುಲಿ ಇವರು ಒಳಗಡೆ ಜಗಳನೇ ತುಂಬ ಇರೋದ್ರಿಂದ ಆ್ಯಕ್ಚುಲಿ ಡಿ ಕೆ ಶಿವಕುಮಾರ್ಗಿನ್ನ ಇನ್ನೂ ಸೀನಿಯರ್ ಲೀಡರ್ಸ್ ಪಾಟೀಲ್ ಇವರು ಎಲ್ಲ ಇರೋದ್ರಿಂದ ಕಾಂಗ್ರೆಸ್ ಲೀಡಲ್ಲಿ ತುಂಬ ಕಾಂಪಿಟೇಷನ್ ಇದೆ CM ಸ್ಥಾನಕ್ಕೆ. ಅದು ಅಲ್ಲದೆ ನೆಕ್ಸ್ಟ್ ಡೆಪ್ಟಿ CM ಆಲ್ರೆಡಿ ಮಾತಾಡ್ತಾ ಇದ್ದಾರೆ, 5 ಜನ ಡೆಪ್ಟಿ CM ಬೇಕು, 6 ಜನ ಡೆಪ್ಟಿ CM ಬೇಕು ಅಂತ. ಇವ್ರಿಗೆಲ್ಲ ಫೆಸಿಲಿಟಿ ಕೊಡೋದ್ರೊಳಗೆ ಇವ್ರ ದುಡ್ಡೆಲ್ಲ ಕಳ್ಕೊಂಡ್ರೆ ಇನ್ನು ಜನಗಳಿಗೆ ಇವ್ರೇನು ಮಾಡ್ತಾರೆ? ಅದೇ ಮೇಯ್ನ್ ಉದ್ದೇಶ ಆಗಿರೋದು. ಈಗ ನೀವು ಹೇಳಿದ್ರಿ 5 ಜನ ಡೆಪ್ಟಿ CMಗಳು ಅಂತ, ರಾಜಣ್ಣ ಅವರು ಇದ್ರ ಬಗ್ಗೆ ಮಾತು ಎತ್ತಿದ್ರು. ಅದು ಅವಶ್ಯಕತೆ ಇದೆಯಾ 5 ಜನ ಅಂತ? ಆ್ಯಕ್ಚುಲಿ CM ಒಬ್ಬರೇ ಡೆಪ್ಟಿ CM ಆಗಿರೋ ಪೊಸಿಷನ್ನು ಕ್ರಿಯೇಟ್ ಮಾಡ್ಕೊಂಬಂದರು 1972ನೇ ಇಸ್ವಿಯಿಂದ. ಇವಾಗ ಒಬ್ಬರಿದ್ರು, ಇಬ್ಬರಾದರೂ, 3 ಜನ ಆದರೂ, ಇವಾಗ 5 ಜನಕ್ಕೆ ಬಂದು ನಿಲ್ಸಿದ್ದಾರೆ. ಇವ್ರು ನಮ್ಮ ದುಡ್ಡೆಲ್ಲ, ನಮ್ಮದು ಟ್ಯಾಕ್ಸ್ ದುಡ್ಡೆಲ್ಲ ಪ್ರಾಮಾಣಿಕವಾದ ನಮ್ಮದು GST, ನಮ್ಮದು ಇನ್ಕಮ್ ಟ್ಯಾಕ್ಸ್ ಎಲ್ಲ ಬರೀ ಇವ್ರಿಗೆ ಹೊಟ್ಟೋಗ್ಬಿಟ್ರೆ ನಾರ್ಮಲ್ ಜನಗಳಿಗೆ ಏನು ಸಿಗುತ್ತೆ? ನಮಗೇನು ಸಿಗುತ್ತೆ ಮೇಯ್ನ್ ಲಾಭ? ಈ ಟ್ಯಾಕ್ಸ್ ಕಟ್ಟೋದ್ರಿಂದ ನಮಗೇನು ಲಾಭ? ಜೊತೆಗೆ ಮನೆ ಕಂದಾಯ ಹೆಚ್ಚು ಕಮ್ಮಿ 4,000 ರೂಪಾಯಿ ತಿಂಗಳಿಗೆ ವರ್ಷಕ್ಕೆ ಕಟ್ತಾ ಇದ್ದಿದ್ದು ಇವಾಗ ಅದನ್ನು 9,500 ಮಾಡಿ ಕೂರಿಸಿದ್ದಾರೆ. ಎಲ್ಲ ದುಡ್ಡು ಇವರು ಎಲ್ಲ ಯೋಜನೆಗಳು ಇವ್ರ ಖರ್ಚಿಗೆಲ್ಲ ಮಾಡ್ಕೊಂಬಿಟ್ರೆ ನಾರ್ಮಲ್ ಜನರಿಗೆ ಏನೇನೂ ಸಿಗಲ್ಲ, ಹಂಗಾಗ್ತಾ ಇದೆ ಇವಾಗ. ಈಗ ಬರೀ ಇವ್ರು ಕುರ್ಚಿಗಳನ್ನ ಮಾತ್ರ ನೋಡ್ಕೊಳ್ತಿದ್ದಾರೆ, ಜನಗಳ ಸಮಸ್ಯೆ ಬಗ್ಗೆ ಅವ್ರಿಗೆ ಕಾಳಜಿನೇ ಇಲ್ಲ. ನಯಾ ಪೈಸದ ನಾರ್ಮಲ್ ಜನಗಳು ಸಮಸ್ಯೆ ಇವ್ರಂತರ ಕುರಿಗಳ ಥರ. ನಮ್ಮ ಜನಗಳು ಹೆಂಗಪ್ಪ ಏನು ಹೇಳಿದ್ರು ಮೇಯಿಸ್ಕೊಂಡು ಹೋಗ್ತಾನೆ ಇರ್ತಾರೆ, ಆ ಥರ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು. ನೆಕ್ಸ್ಟು ಅಟ್ಲೀಸ್ಟ್ BJP ಬಂದರೆ ಹಿಂದುತ್ವನಾರು ಕಾಪಾಡ್ತಾ ಇತ್ತು, ಜನಗಳಿಗಾರು ನ್ಯಾಯ ಸಿಗ್ತಾ ಇತ್ತು, ತುಂಬ ಜನ ಇರೋರು ಹೆಂಗೋ ಒಂದು ಮೂಮೆಂಟ್ ಆರಾಮಾಗಿ ಆಗ್ತಾಯಿತ್ತು. ಜೊತೆಗೆ ಸೆಂಟ್ರಲ್ಲೂ ಸುಭದ್ರ ಸರ್ಕಾರ ಐತೆ, ಸ್ಟೇಟಲ್ಲೂ ಸುಭದ್ರ ಸರ್ಕಾರ ಅವರಿದ್ದಾಗಿತ್ತು.
ಇವರೇನೋ ಆಸೆ ತೋರಿಸಿ ಬರೋ ಇರೋರ್ಗೂ ಇಲ್ಲದೆ ಇರೋರ್ಗೂ ಎಲ್ಲರಿಗೂ 5 ಯೋಜನೆ 10 ಯೋಜನೆ ಅಂತ ಕೊಟ್ಟು ಬರೋರೆಲ್ಲ ಅವ್ರ ಹತ್ರ ಓಟ್ ಹಾಕಿಸ್ಕೊಂಡ್ರು. ಇವಾಗ ನೆಕ್ಸ್ಟ್ ನೋಡ್ಬೇಕು ಏನಾಗುತ್ತೆ ಅಂತ. ಇವ್ರ ಪಾದಯಾತ್ರೆ ಅಂತೂ ಫಲಿಸಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಮುಂಬರೋ ದಿನಗಳಲ್ಲಿ ಸ್ವಲ್ಪ ಎಲ್ಲ ಕೆಲಸಗಳು ನಡೆಯುತ್ತೆ, ಎಲ್ಲ ಬ್ರಿಡ್ಜ್ಗಳು ರೋಡ್ಗಳು ಎಲ್ಲ ತುಂಬ ಚೆನ್ನಾಗಾಗತ್ತೆ, ಎಕನಾಮಿ ಚೆನ್ನಾಗಾಗತ್ತೆ ಅಂತ ಹೇಳ್ಬೋದು ಅಷ್ಟೇ. ಸೆಂಟ್ರಲ್ಲು ಸ್ಟೇಟು ಎರಡು BJP ಇದ್ದರೆ ಎಕನಾಮಿ ತುಂಬ ಚೆನ್ನಾಗಾಗತ್ತೆ ಅಂತ ನಮ್ಮ ಅನಿಸಿಕೆ ಅಷ್ಟೇ. ಓಕೆ, ಈಗ ದಲಿತ CM ಕೂಗು ಕೂಡ ಕೇಳಿ ಬರ್ತಾ ಇರುವಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಇವಾಗ ದಲಿತ CM ಕೂಗು ಕೇಳಿ ಬರ್ತಾ ಇರೋದ್ರಿಂದ ಯಾಕೆಂದರೆ ಸಿದ್ದರಾಮಯ್ಯನವರು ಅಹಿಂದನೇ ಬಂದವರು. ನೆಕ್ಸ್ಟ್ ಇನ್ನೊಬ್ರು ದಲಿತರು ಕೊಟ್ರೂ ಒಳ್ಳೇದೇ, ನೋ ಪ್ರಾಬ್ಲಮ್ ವಿತ್ ದಟ್. ಯಾರೇ ಕೊಡಲಿ, ಕೆಲಸ ಮಾಡೋರಿಗೆ ಕೊಡಲಿ ಅನ್ನೋ ಉದ್ದೇಶ ನಮ್ಮ ಉದ್ದೇಶ. ಸತೀಶ್ ಜಾರಕಿಹೊಳಿ ಅವರಾಗಲಿ, ಪರಮೇಶ್ವರ್ ಸರ್ ಆಗಲಿ, ಯಾರೇ ಆಗಲಿ, ಬಟ್ಟು ಇವ್ರ ಹಿಂದೆ ಮುಂದೆ ಎಲ್ಲ ತಿನ್ನೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಕೆಲಸ ಮಾಡೋರು ಯಾರ್ಯಾರು ಇಲ್ಲ. ಅಟ್ಲೀಸ್ಟ್ BJPನಲ್ಲೇ ಹಿಂದುಳಿದವ್ರಿಗೆ ಕೊಟ್ಟರೆ ಅಟ್ಲೀಸ್ಟು ಸೆಂಟ್ರಲ್ಲು ಸ್ಟೇಟ್ ಎರಡು ಒಂದೇ ಬಂದರೆ ಸ್ವಲ್ಪ ಮುಂದೆ ಹೋಗುತ್ತೆ ಅಂತ ಅನ್ಕೋಬೋದು. ನೀವೇನು ಹೇಳ್ತಾ ಇದ್ದೀರಾ ಅಂದರೆ, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ ಆಗಬೇಕು, BJP ಸರ್ಕಾರ ಬರಬೇಕು. ನಮ್ಮದು ಉದ್ದೇಶ ಆ ಥರ ಇಲ್ಲ. ಮೇಯ್ನು ಅವರೇ ಬರಲಿ ಇವರೇ ಬರಲಿ, ಎಲ್ಲರೂ ತಿನ್ನೋರೆ. ಅಟ್ಲೀಸ್ಟು BJP ಬಂದರೆ ಸ್ವಲ್ಪ ಕೆಲಸಗಳಾರು ಆಗ್ತದೆ, ಸ್ವಲ್ಪ ಹಿಂದುತ್ವಕ್ಕೆ ಒಂದು ಸ್ವಲ್ಪ ಬೆಲೆನಾರು ಸಿಗುತ್ತೆ ಅನ್ನೋ ಮೇಯ್ನ್ ಉದ್ದೇಶ. ಅದು ಬಿಟ್ಟರೆ ಬೇರೆ ಇನ್ನೆಂಥದ್ದು ಇಲ್ಲ. ಈಗ BJPನೇ ಬಂತು ಅಂದ್ಕೊಳ್ಳಿ, ಸರ್ಕಾರ ಕಾಂಗ್ರೆಸ್ ಸರ್ಕಾರ ಪತನ ಆಗಿ, BJPಯಲ್ಲಿ ಯಾರಾಗ್ಬೋದು? BJP ಒಳಗೆ ಯಾವ ಥರ ಅಂದರೆ ಮೇಯ್ನ್ ಪವರ್ಫುಲ್ ಲೀಡರ್, ಹಿ ಕ್ಯಾನ್ ಕಂಟ್ರೋಲ್ ಎವ್ರಿಥಿಂಗ್ ಆ ಥರ. ಇವಾಗ ಸೆಂಟ್ರಲ್ಲಿ ನರೇಂದ್ರ ದಾಮೋದರ್ ಮೋದಿ ಅವ್ರು ಏನಿದಾರಲ್ಲ, ಅವ್ರು ಯಾವ ಥರ ನೀಟಾಗಿ ಕಂಟ್ರೋಲ್ ಮಾಡಿದಾರಲ್ಲ ಅದೇ ಥರ ಕಂಟ್ರೋಲಬಲ್ ವ್ಯಕ್ತಿ ಇರಬೇಕು. ಆ ಥರ ಅಂದರೆ ಇವರು ಯಡಿಯೂರಪ್ಪನ ಮಗ ಇದ್ದಾರೆ, ವಿಜಯೇಂದ್ರ ಇದ್ದಾರೆ. ಅದು ಬಿಟ್ಟರೆ ಇನ್ನೂ ಸುಧಾಕರ್ ಅವರು ಅಲ್ಲಿ ಹೈಲಿ ಕ್ವಾಲಿಫೈಡ್ ಮ್ಯಾನ್, ಈಸ್ ಆಲ್ಸೋ ವೆರಿ ನೈಸು. ಇನ್ನೊಂದು ತುಂಬ ಜನ ಇದ್ದಾರೆ ಕಾಂಗ್ರೆಸ್ಸಲ್ಲೂ, ಇಲ್ಲ ಅಂತಲ್ಲ, ಇದ್ದಾರೆ. ಬಟ್ ಕೆಲಸ ಮಾಡಿ ತೋರಿಸೋರು ಯಾರೂ ಇಲ್ಲ. ಅದೇ ಮೇಯ್ನು. ಇವ್ರು ಬಂದಿರೋದೇನಪ್ಪ ಅಂದರೆ 5 ಉದ್ದೇಶ ಇಟ್ಕೊಂಡು ಏನು ಬಂದ್ರಲ್ಲ, ಇವ್ರ ಬಯಕೆ ಈಡೇರಿದೆ, ಸೀಟ್ ಸಿಕ್ಕಿದೆ. ಸರ್ಕಾರದಲ್ಲಿ ಯಾವುದೇ ಥರ ದುಡ್ಡಿಲ್ಲ, ಯಾಕೆಂದರೆ ಬರೋ ದುಡ್ಡೆಲ್ಲ ಇವರಿಗೆ ರೊಟೇಷನ್ ಮಾಡಿದ್ರೆ ಏನು ನೆಕ್ಸ್ಟ್ ಡೆವಲಪ್ಮೆಂಟ್ಗಳು ಆರ್ಥಿಕವಾಗಿ ನೀವೇ ಲೆಕ್ಕ ಹಾಕಿ. ಇವ್ರು ಬಂದು ಇಷ್ಟು ಆಲ್ರೆಡಿ 1.5-2 ವರ್ಷದಿಂದ ರಾಜ್ಯಕ್ಕೆ ಯಾವುದೇ ಥರ ಹೊರದೇಶದವ್ರು ಬಂದು ಇನ್ವೆಸ್ಟ್ಮೆಂಟ್ ಅಂತೂ ₹1 ಇವತ್ತವರೆಗೂ ಮಾಡಿಲ್ಲ. ಓಕೆನಾ? BJP ಗೌರ್ಮೆಂಟ್ ಇದ್ದಾಗ ಹೆಚ್ಚು ಕಮ್ಮಿ ಸ್ಟೇಟಲ್ಲೇ 16,000 ಕೋಟಿ ತನಕ ಏನೋ ಔಟ್ಸೈಡ್ ಕಂಟ್ರಿದ ಇಂಡಿಯಾಗೆ ಬೆಂಗಳೂರಿಗೆ ಇನ್ವೆಸ್ಟ್ಮೆಂಟ್ ಆಗಿರೋದು. ಇವ್ರು ಬಂದಾಗಿಂದ ಯಾವುದು ಒಂದು ಕಂಪ್ನಿಗಳು ಹೊಸ ಕಂಪ್ನಿ ಓಪನ್ ಆಗಿಲ್ಲ. ಜೊತೆಗೆ ಹೊಸ ನ್ಯೂ ಟೆಕ್ನಾಲಜಿ ಯಾವ್ದು ಬಂದೇ ಇಲ್ಲ ಟಿಲ್ ಟುಡೇ. ಈಗ ನೀವು ವಿಜಯೇಂದ್ರ ಅವ್ರ ಹೆಸರು ಹೇಳಿದ್ರಿ, ಆದರೆ ಈಗ BJP ಪಕ್ಷದಲ್ಲೂ ಕೂಡ ಅಪಸ್ವರ ಎದ್ದು ಬರ್ತಿದೆ, ಭಿನ್ನಾಭಿಪ್ರಾಯ ಎದ್ದು ಕಾಣ್ತಾ ಇರುವಂಥದ್ದು. ಯಾಕಂದರೆ ಏನು ಪಾದಯಾತ್ರೆ ಮಾಡಿದ್ರು, ಈ ವಿಷಯದಲ್ಲಿ ಯತ್ನಾಳ್ ಅವರು ವಿಜಯೇಂದ್ರ ಅವ್ರ ಬಗ್ಗೆ ವಿರುದ್ಧವಾಗಿ ಮಾತಾಡಿದ್ರು. ರಮೇಶ್ ಜಾರಕಿಹೊಳಿ ಅವರು ಕೂಡ, ಅಂದರೆ ನಾವೇನಿದ್ರು ಹೈಕಮಾಂಡ್ ಮಾತು ಕೇಳ್ತೀವಿ, ವಿಜಯೇಂದ್ರ ನಮ್ಗೆ ಯಾವ ಅಧ್ಯಕ್ಷನೂ ಅಲ್ಲ ಅಂತ ಹೇಳಿದ್ರು. ಈಗ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಆ ಒಂದು ಸ್ವಪಕ್ಷದಲ್ಲೇ ಸಾಕಷ್ಟು ಭಿನ್ನಮತ ಉಂಟಾಗ್ಬೋದಲ್ಲ? ನೀವು ಹೇಳ್ತಾ ಇರೋದು 100% ಸತ್ಯ. ನಾನು ವಿಜಯೇಂದ್ರ ಒಬ್ಬನೇ ಹೇಳ್ತಾರೆ, ಯಾಕಂದರೆ ಸೀನಿಯರ್ ಲೀಡರ್ ಇವರು. ನಳಿನ್ ಕುಮಾರ್ ಕಟೀಲ್ ಈಸ್ ವೆರಿ ನೈಸ್ ಗಾಯ್ ಆ್ಯಂಡ್ ವೆರಿ ಗುಡ್ ಕೇಪಬಲ್ ಗಾಯ್, ಆ್ಯಂಡ್ ಅವ್ರಿಗೆ ಹ್ಯಾಂಡ್ಲ್ ಮಾಡೋ ಪೊಸಿಷನ್ನು ಗೊತ್ತಿದೆ. ಬೇಡ ಶೋಭಾ ಕರಂದ್ಲಾಜೆ ಮೇಡಮ್ ಇವರು, ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಯಾಕೆಂದರೆ ಸೆಂಟ್ರಲ್ಲಿ ಮಿನಿಸ್ಟರ್ ಆದಮೇಲೆ ಒಂದು ದಿವಸನೂ ಅವ್ರು ಕೂತ್ಕೊಂಡಿಲ್ಲ, ಎಲ್ಲ ಆಲ್ ದ ಡೇಸ್ ಶಿ ಈಸ್ ವರ್ಕಿಂಗು. ಇನ್ನೂ ತುಂಬ ಜನ ಸೀನಿಯರ್ ಇದ್ದಾರೆ, ಅವ್ರಿಗೂ ಕೊಟ್ಟು ನೋಡ್ಬೋದು. ಲೈಕ್ ಯಾರಪ್ಪ, ಸದಾನಂದ ಗೌಡನ್ ಥರ ಈಕ್ವಲೆಂಟ್ ಲೆವೆಲ್ ಇದ್ದವರು ತುಂಬ ಜನ ಇದ್ದಾರೆ BJP ಒಳಗೆ. ಯಾರಿಗಾರು ಕೊಟ್ಟು ನೋಡ್ಬೋದು, ಯಾರು ಚೆನ್ನಾಗಿ ಮಾಡ್ತಾರೆ ಅನ್ನೋ ಹೋಪ್ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.